ಕಾಂತಾರಡು ಎಲ್ಲಿಯ ಪಾತ್ರ ಮಲ್ಪಿನ ಮುಖೇನ ಜನಕ್ಲಿನ ಮೋಕೆ ಸಂಪಾದನೆ ಮಲ್ದಿನ ಜವನೆ ಹೀರೋ ಸೂಚನ್ ಶೆಟ್ಟಿ ಹೊಸ ಸಾಹಸಗ ಕೈಪಾರ್ದೇರು ಸುರೂತ ಸಲ ಮೇರು ನಿರ್ದೇಶನ ಮಲ್ತೊಂದುಲ್ಲೇರು ಕುಂದಾಪುರದ ಕುಂಭಾಶಿದ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಡ್ ಗಾಡ್ ಪ್ರಾಮಿಸ್ ಪನ್ಪಿನ ಚಿತ್ರದ ಮುಹೂರ್ತ ನಡತಂಡ ನೆಕ್ ಮೈತ್ರಿ ಮಂಜುನಾಥ್ ಬಂಡವಾಳ ಪಾರ್ದೇರು ಕರಾವಳಿದ ದೈತ್ಯ ಪ್ರತಿಭೆ ಪ್ರಮೋದ್ ಶೆಟ್ಟಿ ರಘು ಪಾಂಡೇಶ್ವರ್ ಕಾಂತಾರ ಖ್ಯಾತಿದ ದೀಪಕ್ ರೈ ಕರಣ್ ಕುಂದರ್ ಬೊಕ್ಕ ಬೇತೆ ಕಲಾವಿದಿರ್ಲ ಈ ಚಿತ್ರಡು ನಟನೆ ಮಲ್ತೊಂದುಲ್ಲೇರು ಗುರುಪ್ರಸಾದ್ ನಾರ್ನಾಡ್ ಕ್ಯಾಮರಾದ ಬೇಲೆ ಮಲ್ತೊಂಡ ಭರತ್ ಮಧುಸೂದನ್ ಸಂಗೀತ ಕೊರ ಉಲ್ಲೇರು. ಯಾಕಂದ್ರೆ ಒಂದು ಸಿನಿಮಾ ಮಾಡೋದ್ರಿಂದ ಎಷ್ಟೋ ಕಲಾವಿದರ ಭವಿಷ್ಯ ಅದರಿಂದ ನಿರ್ಧಾರ ಆಗುತ್ತೆ. ಅದ್ರ ಜೊತೆಗೆ ಒಂದು ಹೋಪ್, ಆ ಹೋಪು ಎಲ್ಲರಿಗೂ ಸಿಗಲಿ ಅಂತ. ಯಾಕಂದರೆ ಎಲ್ಲ ಎಕ್ಸ್ಪೆಷಲಿ ನಮ್ಮ ಕರಾವಳಿ ಏನು ಹೇಳಿದ್ರೆ ಬರೇ ದುಡಿಮೆ ಒಂದೇ ನಮಗೆ ಇಲ್ಲಿ ಕಲಾವಿದರುಗಳದ್ದು ರಾಶಿ ಇದ್ದಾರೆ. ಅವ್ರು ಯಾರಿಗೊಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಗ್ತಾಯಿಲ್ಲ. ಅಲ್ಲೆಲ್ಲಿ ಒಂದೊಂದು ಸಿನಿಮಾಗಳು ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿದೆ. ಇದಕ್ಕೆ ಸಿನಿಮಾಗಳಾದರೆ ಮಾತ್ರ ಅವ್ರಿಗೊಂದು ಭವಿಷ್ಯ ಕಟ್ಕೊಂಬಂದು ದಾರಿ ಆಗ್ತದೆ. ಸೊ ಆ ನಿಟ್ಟಲ್ಲಿ ನಮ್ಮ ಜೊತೆಗೆ ಬಂದವ್ರು ಎಲ್ಲರಿಗೂ ನಾವು ಎಲ್ಲ ಕೆಲಸಗಳನ್ನು ಕಲೀರಿ ಅಂತ ಹೇಳುತ್ತೆ. ಇವತ್ತಿನ ತನಕ ಇವರೆಲ್ಲರೂ ಇವತ್ತಿಗೆ ಒಂದು ಸ್ಟ್ಯಾಂಡಾಗಿ ನಿಂತಿರೋನ ಹೇಳಿದ್ರೆ ಅವ್ರವ್ರನ್ನ ತಿದ್ಕೊಂಡು ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಅವ್ರಿಗೆ ಬಪ್ಪಕ್ಕಾಯ್ತದೆ. ಇದೇ ರೀತಿ ಎಲ್ಲರೂ ಆಯ್ಲಿ, ಎಲ್ಲರೂ ಎಲ್ಲ ವಿಭಾಗವನ್ನು ಕಲೀಲಿ. ಇವ್ರ ಥರವೇ ಒಂದು 100-106 ಸಿನಿಮಾಗಳು ನಮ್ಮ ಭಾಗದಲ್ಲಿ ಆಯ್ಲಿ. ಒಂದು ಸಿನಿಮಾದಿಂದ ಎಷ್ಟೋ ಜನರದ್ದು ಹೊಟ್ಟೆಪಾಡು ನಡೆಯುತ್ತೆ, ಬದುಕು ಕಟ್ಟುತ್ತೆ. ಸೊ ಇದಕ್ಕೊಂದು ಇವ್ರು ದಾರಿ ಕೊಟ್ಟೋದಕ್ಕೆ ತುಂಬ ಖುಷಿ ಆಯಿತು. ಅದು ನಮ್ಮ ಜೊತೆಗೆ ಬಂದು ಇನ್ನೊಂದು ಸಿನಿಮಾ ಮಾಡ್ತಿರೋದು. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಎಲ್ಲ ಟೀಮಿನವರಿಗೂ. ಯಾಕಂದರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ. ಒಬ್ಬ ಹೊರಟ್ರೆ ಸಾಧನೆ ಸಾಸಿವೆ ಎಷ್ಟಂತೆ, ಜೊತೆ ಕೂಡಿ ಹೊರಟ್ರೆ ಸಾಧನೆ ಸಮುದ್ರದಂತೆ. ಸೊ ಹಾಗಾಗಿ ಆ ಸಮುದ್ರದ ಸಾಧನೆ ಇವ್ರದ್ದು ಆಯ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ದೇವರು ಒಳ್ಳೇದು. ನಮ್ದೀಗ ಮ್ಯೂಸಿಕ್ ಅದ್ರ ಪಾಡಿಗೆ ಜರ್ನಿ ನಡೀತಾ ಇತ್ತು. ಎಲ್ಲ ಲ್ಯಾಂಗ್ವೇಜದು ಒಂದು 2-3 ಸಿನಿಮಾಗಳು ನಡೀತಾ ಇತ್ತು. ಎಲ್ಲ ರೆಡಿ ಇದೆ. ನಾವು ಯುದ್ಧಕ್ಕೆ ಹೋಗೋದು ನಮಗೆ ಗೊತ್ತಿಲ್ಲ. ಆ ಥರ ಯುದ್ಧಕ್ಕೆ ಮುಗಿಸ್ಕೊಂಡು ಬಂದು ನಿಮ್ಗೆ ತೋರಿಸ್ತೇವೆ ಖಂಡಿತ. ನಮ್ಮದು ವರ್ಷಕ್ಕೊಂದು ದೇವ್ರಿಗೆ ತೆಂಗಿನಕಾಯಿ ಹೊಡೆದಂಗೆ ನಡೀತಾ ಇರೋದು ಪಿಕ್ಚರ್. ಹಾಂ, ಸೊ ಹಾಗಾಗಿ ನಿಮ್ಮೆಲ್ಲರ ಇದು ಈ ಭಾಗದಲ್ಲಿ ಯಾರೇ ಸಿನಿಮಾಗಳು ಮಾಡಿದ್ರು, ಈಗ ರೀಸೆಂಟ್ ಅಭಿರಾಮಚಂದ್ರ ಮಾಡಿದ್ರು, ಅವರೆಲ್ಲರಿಗೂ ನೀವು ಸಪೋರ್ಟ್ ಕೊಡಿ. ಅದೇ ರೀತಿ ಈ ಭಾಗದಾಗ ಯಾರೇ ಸಿನಿಮಾ ಮಾಡಿದ್ರು ಇದೇ ರೀತಿ ಅವ್ರಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಿನಿಮಾ ನಿಲ್ಲೋದ್ರಿಂದ ಎಷ್ಟೋ ಜನರದ್ದು ಮತ್ತು ಪದೇ ಅದೇ ಹೇಳ್ತೆ, ಎಷ್ಟೋ ಜನರದ್ದು ಭವಿಷ್ಯ ಕಟ್ಟುತ್ತೆ. ಆ ಭವಿಷ್ಯ ಕಟ್ಟೋದಕ್ಕೆ ನಿಮ್ಮ ದಾರಿ ಆಯ್ಲಿ ನೀವು ಅಂತ ಆಶಿಸ್ತೀನಿ. ಮಾಡ್ತಾ ಇದ್ದೀವಿ ಅಂದಾಗ ನನಗೆ ಆಶ್ಚರ್ಯನೇ ಆಗಲಿಲ್ಲ. ಯಾಕಂದರೆ ಅವನು ಯಾವುದೇ ಕೆಲಸ ಇವತ್ತವರೆಗೂ ಶುರು ಮಾಡಿರೋದನ್ನು ಯಾವುದನ್ನು ಅರ್ಧಕ್ಕೆ ಬಿಟ್ಟಿಲ್ಲ. ಹೊಸದಾಗಿ ಏನೇನು ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡಿದ್ದಾನೆ ಅದೆಲ್ಲವನ್ನು ತುಂಬ ಅದ್ಭುತವಾಗಿ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಈ ಸಿನಿಮಾನು ನಾನು ಮಾಡ್ತೀನಿ ಅಣ್ಣ, ನಾನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಖುಷಿ ಆಯ್ತು ನನಗೆ. ಒಂದೇ ಒಂದು ಕಿವಿ ಮಾತು ಅವನಿಗೇನೆಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಎರಡೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ ಹೊಸಬರು, ಎಲ್ಲರೂ ಪ್ರಥಮ ಬಾರಿಗೆ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಫಸ್ಟ್ ಟೈಮರ್ಸ್ ಆಗಿರೋದ್ರಿಂದ ಎಲ್ಲರೂ ಜೊತೆ ಸೇರಿ ಒಂದು ಅದ್ಭುತ ತಂಡವಾಗಿ ಹೊರಗೆ ಬರಲಿ ಅನ್ನೋದು ನನ್ನ ಆಸೆ. ನಿರ್ಮಾಪಕರು ಕೂಡ ಹೇಳ್ತಿದ್ರು, ಈಗ ಏನು ಬಡ್ಜೆಟನ್ನು ಖರ್ಚು ಮಾಡ್ತಾ ಇದ್ದೀವಿ ಅದನ್ನು ಅದ್ಧೂರಿಯಾಗೆ ಸಿನಿಮಾ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದ ಒಂದು ಹಿಡಿತ ಇಟ್ಕೊಂಡು ಬಡ್ಜೆಟ್ ಇಷ್ಟೇ ಹಾಕೋದು ಅನ್ನೋದು ಆ ಥರದ್ದು ಯಾವುದೋ ಕಾನ್ಸೆಪ್ಟ್ ಇಲ್ಲದೆ ಒಂದು ಅದ್ಭುತವಾದ ಬಡ್ಜೆಟನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ. ಸೂಚನ್ ಆ್ಯಕ್ಟಿಂಗ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ನಾವು ನಮ್ಮ ಸಿನಿಮಾದಲ್ಲಿ ನೋಡ್ದಂಗೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾನೆ. ಸೊ ಎರಡೂ ಜವಾಬ್ದಾರಿನ ನಿಭಾಯಿಸ್ತಾ ಇರೋದ್ರಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೆಲ್ಲರೂ ಪ್ರತಿಯೊಂದು ಸಿನಿಮಾಕ್ಕೂ ಜೊತೆ ನಿಂತ ಹಾಗೆ ಈ ಸಿನಿಮಾಗೂ ಕೂಡ ಕೊನೆ ತನಕ ರಿಲೀಸ್ ಆದಮೇಲೂ ಕೂಡ ಜೊತೆಲಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಪಾತ್ರ ಮಾಡ್ತಾ ಇದ್ದೀನಿ, ಯಾವುದಂತ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಹಾಂ, ಇಲ್ಲ, ಅದು ಸೌತ್ ಕೆನರಾ ಅಂದಾಗ ಒಂದಿಷ್ಟು ಜನ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ಗಳಿದ್ದಾರೆ. ರಘು ಪಾಂಡೇಶ್ವರನ್ನ ಬಿಟ್ಟು ಕುಂದಾಪುರದಲ್ಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಮನೆಗೆ ಬಂದು ಹೊಡಿತಾರೆ. ಸೊ ಆ ಥರ ಸುಮಾರಷ್ಟು ಜನ ನಮ್ಮ ರೆಗ್ಯುಲರ್, ಅಂದರೆ ತಮಾಷೆ ಮಾಡಿದ್ದು ನಾನು, ಬಟ್ ಆ ಥರದ ಒಂದಿಷ್ಟು ಕಲಾವಿದರು ನಮಗೆ, ಅಂದರೆ ಅವ್ರನ್ನ ಬಿಟ್ಟು ನಮ್ಮ ಕತೆ ಯೋಚನೆ ಮಾಡೋಕ್ಕಾಗಲ್ಲ ಈ ಭಾಗದ್ದು ಅಂತ. ಸೊ ಹಾಗಾಗಿ ಒಂದು ತಂಡ ಆಗಿದೆ. ಅದಲ್ಲದೆ ಸುಮಾರಷ್ಟು ಜನ, ಅವ್ನು ಹೇಳ್ದಂಗೆ ಬೆಂಗಳೂರಲ್ಲೂ ಕೂಡ ಆಡಿಷನ್ ಮಾಡಿದ್ದಾನೆ, ಅಲ್ಲಿಂದನೂ ಸುಮಾರಷ್ಟು ಜನ ಕಲಾವಿದರು ಬರ್ತಾರೆ.
ಮೇಜರ್ಲಿ ಏನಾಗುತ್ತೆ, ಈ ಭಾಗದ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ಲ್ಯಾಂಗ್ವೇಜ್ ಮೇಲೆ ತುಂಬ ಹಿಡಿತ ಬೇಕಾಗುತ್ತೆ. ಹಾಗಾಗಿ ನಾವು ಜಾಸ್ತಿ ಕ್ಯಾರೆಕ್ಟರ್ಗಳನ್ನ ಈ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದರೆ ತುಂಬ ಡೈಲಾಗ್ ಇರುವಂಥ ಅಥವಾ ತುಂಬ ಮೇಜರ್ ಕ್ಯಾರೆಕ್ಟರ್ ಬರುವಂಥವ್ರಿಗೆ ಆ ಲೈನ್ಸು ಆ ಪನ್ನನ್ನು ಹಿಡಿಯೋಕ್ಕಾಗಲಿಲ್ಲ ಅಂದರೆ ಆ ಕಾಮಿಡಿ ವರ್ಕ್ ಆಗಲ್ಲ. ಆ್ಯಂಡ್ ಹಾಸ್ಯಭರಿತ ಸಿನಿಮಾ ಆಗಿರೋದ್ರಿಂದ ಆ ಪಂಚ್ ಲೈನ್ಗಳು ಅದೇ ಲ್ಯಾಂಗ್ವೇಜ್ ಅವರಾದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿನ ಆರ್ಟಿಸ್ಟ್ಗಳೇ ಜಾಸ್ತಿ ಇರ್ತಾರೆ.